ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇಂದು ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ 26-27ನೇ ಶ್ಲೋಕವನ್ನು ಮನನ ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ 22ನೇ ಶ್ಲೋಕ ಹಾಗೂ 25ನೇ ಶ್ಲೋಕವನ್ನ ಮನನ ಮಾಡಿದ್ವಿ. ಇಪ್ಪತ್ತೈದನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ನಡುವೆ ಹುಟ್ಟುತ್ತಾರೆ, ಪೂರ್ವಜರನ್ನು ಪೂಜಿಸುವವರು ಪೂರ್ವಜರ ಬಳಿ ಹೋಗುತ್ತಾರೆ. ದೇವ ಮತ್ತು ಭೂತ ಆತ್ಮಗಳನ್ನು ಪೂಜಿಸುವವರು ಅಂತಹ ಜೀವಿಗಳ ನಡುವೆ ಹುಟ್ಟುತ್ತಾರೆ ಮತ್ತು ನನ್ನನ್ನು ಆರಾಧಿಸುವವರು ನನ್ನೊಂದಿಗೆ ವಾಸಿಸುತ್ತಾರೆ. ಇದನ್ನು ಸಹ ನಾವು ಮನನ ಮಾಡಿದ್ವಿ. ಯಾರ ಮನಸ್ಸು ಹೇಗಿರುತ್ತೆ ಅದನ್ನ ಪಡೆದುಕೊಳ್ತೀವಿ. ಯಾವಾಗ್ಲೂ ಮನಸ್ಸು ಹೊರಗಿನ ಒಂದು ವಸ್ತುವನ್ನ ನೋಡಿದಾಗ ಆ ಆಕಾರವನ್ನ ತೆಗೆದುಕೊಂಡು ಮೂಡಿ ಬರುತ್ತೆ. ನಾವೆಲ್ಲ ಏನು ಒಂದನ್ನು ಕಲಿಬೇಕಾದ್ರೂ, ಯಾವ್ದು ಚಿಂತನೆ ಮಾಡ್ಬೇಕಾದ್ರೂ ಅಷ್ಟೇ ಚಿತ್ರಗಳ ಮುಖಾಂತರವೇ ನಾವು ಮಾಡುವಂತಹದ್ದು. ಹಾಗೆ ಅಂದ್ರೆ ಆ ರೂಪವನ್ನ ಅದು ಪಡೆದುಕೊಂಡ್ಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಒಳ್ಳೆಯದನ್ನ ಚಿಂತನೆ ಮಾಡಿದ್ರೆ ಒಳ್ಳೆಯದ, ಕೆಟ್ಟದನ್ನ ಚಿಂತನೆ ಮಾಡಿದ್ರೆ ಕೆಟ್ಟದ್ದು. ಇವ್ರು ಏನ್ ಹೇಳ್ತಾ ಇದ್ದಾರೆ ಭಗವಂತ ಅಂತಂದ್ರೆ, ನೀವು ದೇವತೆಗಳನ್ನ ಪೂಜಿಸೋರು ಅಂತಂದ್ರೆ ನಾವು ಹಿಂದೆ ಚಿಂತೆ ಮಾಡಿದ್ವಲ್ವಾ, ಏನು ಇಂದ್ರಿಯಗಳಿಗೆ ಪ್ರತಿಯೊಂದಕ್ಕೂ ಸಹ ಒಂದೊಂದು ದೇವತೆಗಳು ಇರುತ್ತೆ. ನಾವು ಏನು ಒಂದು ಹೊರಗಡೆಯಿಂದ ತೆಗೆದುಕೊಂಡು ಒಳಕ್ಕೆ ಹಾಕ್ತೀವೋ ಅದೆಲ್ಲವೂ ಆ ದೇವತೆಗಳಿಗೆ ಪೂಜೆಯೇ. 5 ಇಂದ್ರಿಯಗಳಿಗೂ ಸಹ ಅದು ಪೂಜೆಯೇ. ಆವಾಗ ನಾವು ಆ ಒಂದು ಇಂದ್ರಿಯ ಸುಖವನ್ನ ನಾವು ಅನುಭವಿಸ್ತೀವಿ. ಮತ್ತೆ ಅಂದ್ರೆ ಅಲ್ಲಿ ಅಲ್ಪ ಸಂತೋಷವನ್ನೇ ಪಡೆಯೋದು ನಾವು ಏನು ಹೊರ ಪ್ರಪಂಚದಿಂದ ತೆಗೆದುಕೊಂಡಿದ್ದು. ಮತ್ತೆ ಇನ್ನ ಮುಂದಿಂದು ಹೇಳ್ತಾರೆ, ಪೂರ್ವಜರನ್ನು ಪೂಜಿಸಿದ್ರೆ ಅವರ ಬಳಿಗೆ ಹೋಗ್ತಾರೆ ಅಂತಂದ್ರೆ, ನಾವೆಲ್ಲ ಸಂಸ್ಕಾರಗಳನ್ನು ತೆಗೆದುಕೊಂಡು ಬಂದಿರೋದು ನಮ್ಮ ಪಿತೃಗಳಿಂದನೇ. ಮತ್ತೆ ಆಸ್ತಿ ಅಂತಸ್ತು ಎಲ್ಲವೂ ಸಹ ಅವರಿಂದನೇ ಪಡೆದಿರ್ತೀವಿ. ಅವರನ್ನೇ ನಾವು ಪರಮೋತ್ಕೃಷ್ಟವಾದಂತಹ ದೈವಿ ಗುಣಗಳನ್ನ ಅವರುಗಳಲ್ಲಿ ನಾವು ನೋಡಿದಾಗ ಅವರ ಗುಣಗಳು ನಮ್ಮಲ್ಲಿ ಮೂಡಿ ಬರುತ್ತವೆ. ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಅವರು ದೊಡ್ಡವರು ಏನ್ ಮಾಡ್ತಾರೋ ಅದನ್ನೇ ನಾವು ಅನುಕರಣೆ ಮಾಡ್ತೀವಿ. ಎಲ್ಲೋ ಕೆಲವರು ಮಾತ್ರ ಆ ಒಂದು ಸಂಸ್ಕಾರದಿಂದ ಬಿಡಿಸ್ಕೊಂಡು ಬೇರೆ ಕಡೆಗೆ ಅವರು ಹೋಗ್ತಾರೆ. ಅವರು ಏನು ಅವರು ಅಕ್ವೈರ್ ಮಾಡ್ಕೊಳ್ತಾರಲ್ವಾ ಅಂತ ಗುಣಗಳು ಬೇರೆ ಕಡೆಯಿಂದ ಸಮಾಜದಿಂದ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಪಿತೃಗಳಿಂದನೇ ನಾವು ಸಂಸ್ಕಾರಗಳನ್ನ ಪಡಿತೀವಿ. ಆಗ ನಾವು ಅವರ ಸಂಸ್ಕಾರಗಳನ್ನೇ ಪಡೆದು ಅದೇ ರೀತಿಯಲ್ಲಿ ಬದುಕನ್ನು ನಡೆಸ್ತೀವಿ. ಆ ಸಂಸ್ಕಾರಗಳು ಅಲ್ಲಿ ಹಾಗೆ ಉಳಿಯುತ್ತವೆ. ಮುಂದಿನ ಜನ್ಮದಲ್ಲೂ ಸಹ ಅವು ಆ ರೀತಿಯಲ್ಲೇ ಇರುತ್ತವೆ. ವೃತ್ತಿಗಳು ಎಲ್ಲನೂ ಏನಾಗುತ್ತೆ ಅಂದ್ರೆ, ನಾವು ಈಗಾಗಲೇ ತಿಳ್ಕೊಂಡಿದ್ವಿ, ಪ್ರತಿಯೊಂದು ಕರ್ಮ ಬೀಜಗಳಾಗಿ ಒಂದು ವಾಸನಾ ಬೀಜಗಳಾಗಿ ಉಳಿಯುತ್ತವೆ. ಅವು ಸಂಸ್ಕಾರಗಳಾಗುತ್ತವೆ. ಹೀಗೆ ಅವು ಆ ಸಂಸ್ಕಾರಗಳನ್ನ ತೆಗೆದುಕೊಂಡೇ ನಾವು ಮತ್ತೆ ಜನ್ಮಗಳನ್ನ ಪಡೆಯೋದು. ಈ ನಾವು ಏನು ಇಂದ್ರಿಯ ಸುಖಗಳು ಪಡೆದ್ರು ಸಹ, ನಾವು ಪುಣ್ಯ ಕಾರ್ಯಗಳನ್ನೇ ಮಾಡಿದ್ರು ಸಹ ಅದು ಅಂತಿಮ ಅಲ್ಲ. ಈ ನಮ್ಮ ಪಿತೃಗಳ ಒಂದು ವಾಕ್ಯ
ನಾಗಳನ್ನ ಏನು ನಾವು ಪಾಲಿಸಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡೋದು ಸಹ ಅದು ಆ, ಅಂತ್ಯ ಅಲ್ಲ. ಎಲ್ಲವೂ ಸಹ ಇವೆಲ್ಲ ಲಿಮಿಟೆಡ್. ಮತ್ತೆ ಭೂತ ಆತ್ಮಗಳು ಅಂತಂದ್ರೆ, ಭೂತಗಳು ಅಂತಂದ್ರೆ ದೆವ್ವ ಭೂತ ಆ ತರ ಲೆಕ್ಕ ಅಲ್ಲ. ಭೂತಗಳು ಅಂದ್ರೆ ಪಂಚಭೂತಗಳು. ಪಂಚಭೂತಗಳನ್ನ ಆರಾಧನೆ ಮಾಡಿದ್ರೆ ಇವಾಗೆಲ್ಲ ಏನು ಆ, ಮೊದಲು ಋಷಿ ಮುನಿಗಳು ಅಂತ ಇದ್ವಿ, ಇವಾಗ ಸೈಂಟಿಸ್ಟ್ಸ್ ಅವರೆಲ್ಲ ಪಂಚಭೂತಗಳ ಮೇಲೆ ತಾನೇ ಪ್ರತಿಯೊಂದನ್ನು ಆ, ತಪಸ್ಸು ಮಾಡೇ. ಅವ್ರದ್ದು ತಪಸ್ಸಿಗಿಂತ ಕಡಿಮೆ ಏನಲ್ಲ. ಅವ್ರು ಏನು ಕಂಡು ಹಿಡಿತಾರೆ ಅದೆಲ್ಲ ಅವ್ರ ತಪಸ್ಸು ಮಾಡಿನೇ ಕಂಡು ಹಿಡಿಯೋದು. ಅವೆಲ್ಲ ನಮ್ಗೆಲ್ಲ ಪರಿಕರಗಳೆಲ್ಲ ಬಂದಿರೋದು, ನಾವು ಇಷ್ಟೊಂದು ಆ ಸುಖ ಜೀವನವನ್ನ ಮಾಡ್ತಾ ಇರೋದು ಅವರ ಶ್ರಮದಿಂದಲೇ ಅಲ್ವಾ. ಹೇಗೆ ಅವರು ಭೂತಾರಾಧನೆಯನ್ನು ಮಾಡಿ ಗಳಿಸಿರುವಂತಹದ್ದು ಅದು ಅದು ಸಹ ಲಿಮಿಟೆಡ್. ಆದ್ರೆ ಪರಮಾತ್ಮ ಪರಮಾತ್ಮ ನೀನೇ ಸರ್ವೋತ್ಕೃಷ್ಟ ಅಂತ ಯಾರು ಪರಮಾತ್ಮನನ್ನ ತಿಳಿದುಕೊಳ್ಳೋದಕ್ಕೆ ಹೋಗ್ತಾರೋ, ಆತ್ಮಜ್ಞಾನವನ್ನು ಪಡಿತಾರೋ ಅಂಥವರು ಪೂರ್ತಿಯಾಗಿ ಪರಮಾತ್ಮನನ್ನೇ ಪಡಿತಾರೆ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಇಲ್ಲ. ಆ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ತಾರೆ ಅನ್ನೋದನ್ನ ನಾವು ಈ ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡ್ವಿ. ಈಗ 26ನೇ ಶ್ಲೋಕ. ಹರಿ ಓಂ ರತ್ನಾಜಿ. 26ನೇ ಶ್ಲೋಕ. ಹರಿ ಓಂ ಮ್ಯಾಮ್. ಪುಷ್ಪ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರೇ ಒಬ್ಬರು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಎಲೆಯನ್ನಾಗಲಿ, ಹೂವನ್ನಾಗಲಿ, ಹಣ್ಣನ್ನಾಗಲಿ ಅಥವಾ ನೀರನ್ನಾಗಲಿ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಇವೆಲ್ಲ ಹಾಗೆ ಪರಮಾತ್ಮನ ಒಂದು ಸರ್ವೋತ್ಕೃಷ್ಟ ಅಂತ ತಿಳ್ಕೊಂಡವರು ಪರಮಾತ್ಮನನ್ನೇ ಪಡೆಯುತ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿದ್ರಿಂದ ಹಿಂದಿನದು ಸ್ವಲ್ಪ ಹೇಳ್ಬೇಕಾಯ್ತು. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ವಿಚಾರ ಮಾಡೋಣ. ಈ ಶ್ಲೋಕದ ಮೂಲಕ ಭಕ್ತನಿಂದ ಭಗವಂತ ಏನನ್ನು ನಿರೀಕ್ಷಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರೇ ಒಬ್ಬರು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಎಲೆಯನ್ನಾಗಲಿ, ಹೂವನ್ನಾಗಲಿ, ಹಣ್ಣನ್ನಾಗಲಿ ಅಥವಾ ನೀರನ್ನಾಗಲಿ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ. ಉಷಾಜಿ, ಇದೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಮ್ಯಾಮ್, ಇಲ್ಲಿ ಆ ಭಕ್ತಿ ಅನ್ನೋದು ನಾ ಏನ್ ಕೊಡ್ತೀನಿ, ಎಷ್ಟು ಕೊಡ್ತೀನಿ, ಹೇಗ್ ಕೊಡ್ತೀನಿ ಅನ್ನೋದು ಮುಖ್ಯ ಆಗಲ್ಲ. ಆ ನಾವು ಯಾವ ಮನ್ಸಿಂದ ನಮ್ದು ಇದ್ರಿಂದ ಏನ್ ಇಟ್ಕೊಂಡು ಏನೇ ಆ ಒಂಥರ ಹಿಂದೆ ಇನ್ನೇನೋ ಒಂದು ಉದ್ದೇಶ ಇಟ್ಕೊಂಡು ನಾವ್ ಅದನ್ನ ಅರ್ಪಿಸಿದ್ರೆ ಅದ್ರದ್ದು ಉದ್ದೇಶಕ್ಕೋಸ್ಕರ ನೀನ್ ಇದನ್ ಕೊಡು, ನಾ ಇದನ್ ಕೊಡ್ತೀನಿ ಅನ್ನೋ ಇದು ಬರುತ್ತೆ. ಆದ್ರೆ ನೀವು ಯಾವ್ದೇ ಯೋಚನೆಗಳಿಲ್ದಂತೆ, ತಲೆಯಲ್ಲಿ ಯಾವ್ದೇ ಉದ್ದೇಶಗಳಿಲ್ದಂತೆ ಆ ಅವ್ರ ಮೇಲೆ ಅವರ ಭಕ್ತಿಯಿಂದ ನೀವು ಏನನ್ನೇ ಕೊಡಿ, ಇಂಥದ್ದು ಅಂಥದ್ದು ಅಂತ ಏನೂ ಇಲ್ಲ. ಏನನ್ನ ಅರ್ಪಿಸಿದ್ರು ಅದು ಒಂಥರ ತೃಪ್ತಿಯಿಂದ, ಅಂದ್ರೆ ನಾವು ಮನ್ಸಿಂದ ಅದನ್ನ ಅರ್ಪಿಸ್ದಂಗ ಆಗತ್ತೆ. ಆಗ ಅದನ್ನ ಭಗವಂತ ಅದನ್ನ ಸ್ವೀಕರಿಸ್ತಾನೆ. ಭಗವಂತಂಗೆ ಅಪೇಕ್ಷೆ ಇರಲ್ಲ, ನಂಗೆ ಇದೇ ಕೊಡು, ಅದೇ ಕೊಡು, ನಂಗೆ ಹಿಂಗೆ ಕೊಡು, ಅದನ್ನ ಹೀಗೆ ಮಾಡ್ಕೊಡು, ಅದಿಷ್ಟೇ ಇರ್ಬೇಕು ಅನ್ನೋದೇನಿರಲ್ಲ. ನೀವು ಯಾವ್ದನ್ನ ನಿನ್ನ ಮನುಷ್ಯ ಪರಿಶುದ್ಧವಾಗಿ ಏನ್ ಕೊಡ್ತೀಯೋ ಅದನ್ನ ಭಕ್ತಿಯಿಂದ ನಾವು ಏನ್ ಕೊಡ್ತೀವೋ ಅದನ್ನ ಸ್ವೀಕರಿಸ್ತಾನೆ ಅನ್ನೋದು ಅಂತ ಅನ್ಸುತ್ತೆ. ನಿಜ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡ್ಬೇಕು, ನಮ್ಮ ಮನಸ್ಸು ಯಾವ್ದ್ರ ಮೇಲೆ ನೆಟ್ಟಿರುತ್ತೋ
ಅದೇ ಆಗ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು. ಹಾಗೆ ಹಾ ಭಗವಂತನೇ ಬೇಕು ಅಂತಂದಾಗ ಭಗವಂತನಿಗೆ ನಾವು ಏನು ಕೊಡ್ತೀವಿ, ಏನನ್ನ ಅರ್ಪಿಸೋದು? ನಮ್ಮ ಮನಸ್ಸನ್ನೇ ಅರ್ಪಿಸ್ತೀವಿ. ಅಂದ್ರೆ ಪರಿಶುದ್ಧವಾದ ಮನಸ್ಸನ್ನ ಅರ್ಪಿಸ್ತೀವಿ. ಅಲ್ಲಿ ಬೇಡಿಕೆ ಇರಲ್ಲ. ಅಂದ್ರೆ ಎಷ್ಟು ಈ ಎಲೆ, ಹೂವು, ಹಣ್ಣು ಅಂತಂದ್ರೆ ಅದು ಒಂದು ಸಾಂಕೇತಿಕವಾಗಿ ಅರ್ಪಿಸೋದು. ಭಗವಂತನಿಗೆ ಎಲೆನೂ ಬೇಕಾಗಿಲ್ಲ, ಹೂವು ಬೇಕಾಗಿಲ್ಲ, ಹಣ್ಣು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಮ ಮನಸ್ಸು ಪರಿಶುದ್ಧ ಇದೆಯಾ ಅನ್ನೋದು ಅಷ್ಟೇ. ಅದನ್ನು ಹೇಗೆ ವ್ಯಕ್ತಪಡಿಸೋದು ಅನ್ನೋದಕ್ಕೆ ನಮ್ಮ ಕೈಯಲ್ಲಿ ಆದ ಅಳಿಲು ಸೇವೆ ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಮಾಲಾಜಿ, ನೀವೇನ್ ಹೇಳ್ತೀರಾ? ಆ, ಇಲ್ಲಿ ಅದು ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ. ಇವಾಗ ನಮ್ಗೆ ಯಾರಾದ್ರೂ ಏನಾದ್ರು ತಂದು ಕೊಟ್ರೆ, ಓ ಈ ತರದ್ ತಂದು ಕೊಟ್ರು, ಇನ್ನು ಈ ಬೇರೆ ತರ ತಂದು ಕೊಡ್ಬೋದಾಗಿತ್ತು, ಈ ತರ ಸೀರೆ ಕೊಟ್ರು ಇನ್ನೊಂದ್ ತರ ಸೀರೆ ಕೊಡ್ಬೋದಾಗಿತ್ತು. ಸೊ ಆ ತರ ಮನುಷ್ಯರು ಮಾತ್ರ ಅಂದ್ರೆ ನಮ್ಗಿನ್ನೂ ಎಕ್ಸ್ಪೆಕ್ಟೇಷನ್, ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಭಗವಂತ ಯಾವತ್ತೂ ಕೂಡ ನನಗ್ ಪೂಜೆ ಮಾಡು ಅಂತಾನೂ ಹೇಳಿಲ್ಲ, ಅಥವಾ ನನ್ ಧ್ಯಾನದಲ್ಲೇ ನೀನಿರು ಅಂತ ಹೇಳಿಲ್ಲ. ನಾವು ನಮ್ಮ ಆತ್ಮಶುದ್ಧಿಗಾಗಿ ಅವನಲ್ಲಿ ಮೊರೆ ಹೋಗ್ತೀವಿ. ಅವನಿಗೆ ಏನೂ ಬೇಕಾಗಿಲ್ಲ ಆಕ್ಚುಲಿ. ಅಂದ್ರೆ ಇವಾಗ ನಾವ್ ಏನ್ ಆಡಂಬರದ ಪೂಜೆ ಮಾಡ್ತೀವಿ, ಆ ಅಲಂಕಾರ ಅದು ಇದು ಅದೆಲ್ಲ ನಮ್ಮ ಸಮಾಧಾನಕ್ಕೆ. ನಾವ್ ಅನ್ಕೊಂತೀವಿ, ಓ ನಾನು ಜಾಸ್ತಿ ಅಲಂಕಾರ ಮಾಡಿ ಪೂಜೆ ಮಾಡ್ದೆ ಅಂದ್ರೆ ನಾನ್ ತುಂಬಾ ಭಕ್ತಿ ತೋರಿಸ್ತಾ ಇದ್ದೀನಿ ದೇವ್ರಿಗೆ, ಅದು ಸುಳ್ಳು. ಆಕ್ಚುಲಿ ನಮ್ಗೆ ಅವನ ಮೇಲೆ ಎಷ್ಟು ಭಕ್ತಿ ಇದೆ, ಶ್ರದ್ಧೆ ಮೇಯ್ನು. ಒಂದು ಶ್ರದ್ಧೆ, ಭಗವಂತ ನಮ್ಮಿಂದ ಒಂದು ಶ್ರದ್ಧೆನ ಅವನಷ್ಟೇ ಕೇಳ್ಕೊಂತಾನೆ. ನನ್ನ ಹತ್ರ ಏನೂ ಇಲ್ದೇ ಇರ್ಬೋದು. ಕೆಲವ್ರು ಅನ್ಕೊಂತಾರೆ, ಓ ನಾವ್ ಪೂಜೆಗೆ, ಓ ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲರೂ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ನಾವ್ ಹೆಂಗ್ ಮಾಡೋದು? ಅವೆಲ್ಲ ಏನು ಬೇಕಾಗಿಲ್ಲ ಆಕ್ಚುಲಿ ದೇವ್ರಿಗೆ. ಅವನ್ಗೆ ಒಂದು ಮಣ್ಣಿನ ದೀಪ ಹಚ್ಚಿಟ್ರುನು ಅದೇ ಖುಷಿ. ಏನ್ ಬೆಳ್ಳಿ ದೀಪ ಹಚ್ಬೇಕು ಅನ್ನೋದು ಇಲ್ಲ. ಸೊ ಅವನು ಬರೀ ಒಂದು ಶ್ರದ್ಧೆ ಕೇಳ್ತಾನೆ. ಒಂದ್ ನೀರನ್ನ ಸಮರ್ಪಣೆ ಮಾಡಿದ್ರು ಕೂಡ ಅದನ್ನು ಕೂಡ ಅಷ್ಟೇ ಇದರಿಂದ ತಗೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ರತ್ನಾಜಿ, ಹಾ ಮ್ಯಾಮ್, ನೀವು ಶುರು ಮಾಡ್ಕೊಳ್ತೀರಾ? ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹಾ, So, ಹೇಳಿ. ಅದೇ ಮ್ಯಾಮ್, ನಾವು ಏನ್ ಇಟ್ಟಿ ಪೂಜೆ ಮಾಡಿದ್ವಿ ಅನ್ನೋದಕ್ಕಿಂತ, ಮ್ಯಾಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಸ್ಪಷ್ಟವಾಗಿದೆ. ಓಕೆ. ನಾವ್ ಏನ್ ಕೊಟ್ವಿ ಅನ್ನೋದಕ್ಕಿಂತ ಅದನ್ನ ನಾವ್ ಯಾವ ಮನಸ್ಥಿತಿಯಲ್ಲಿ ಕೊಟ್ವಿ ಅನ್ನೋದು ಮೇ ಬಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಈಗ ಸುಮ್ನೆ ಒಂದಷ್ಟು ಹೂ ತಂದು ಪೂಜೆ ಮಾಡಿದೆ, ಒಂದಷ್ಟು ಹಣ್ಣಿಟ್ಟೆ ಅಲ್ಲ, ಆದ್ರೆ ನಮ್ ಮನಸ್ಸು ಪರಿಶುದ್ಧವಾಗಿತ್ತ, ನಾವು ಕೇಳುವಾಗ ನಾವು ಭಕ್ತಿಯಿಂದ ಬೇಡ್ಕೊಂಡ್ವಾ, ನಮ್ಮ ಉದ್ದೇಶ ಸರಿ ಇತ್ತ, ಅದೆಲ್ಲಾನು ಇಂಪಾರ್ಟೆಂಟ್ ಆಗತ್ತೆ. ಕೆಲವೊಬ್ರು ತುಂಬಾ ದುಡ್ಡು ಖರ್ಚು ಮಾಡಿ ಏನೆಲ್ಲಾ ಪೂಜೆ ಮಾಡ್ತಾರೆ, ಆದ್ರೆ ಒಬ್ರ ಹತ್ರ ಪಾಪ ಅಷ್ಟೊಂದೆಲ್ಲ ಖರ್ಚು ಮಾಡಕ್ ಆಗಲ್ಲ. ಆದ್ರೂ ಕೂಡ ಅವ್ರ ಮನೇಲಿ ಏನಿರುತ್ತೋ, ಅವ್ರ ಹತ್ರ ಏನಿರುತ್ತೋ ಅದನ್ನೇ ಅರ್ಪಿಸಿ ಕೂಡ ಪೂಜೆ ಮಾಡ್ತಾರೆ. ಹಂಗಾಗಿ ದೇವ್ರಿಗೆ ನಾವ್ ಏನ್ ಕೊಟ್ವಿ ಅನ್ನೋದಕ್ಕಿಂತ ನಮ್ಮ ಉದ್ದೇಶ, ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದು, ಮತ್ತೆ ನಮ್ಮ ಭಕ್ತಿ, ಶುದ್ಧವಾಗಿರೋ ಭಕ್ತಿನ ಮಾತ್ರ ಅವರು ಮೆಚ್ಚೋದು ಅಂತ ಅನ್ಕೊಂಡಿದೀನಿ ಮ್ಯಾಮ್. ಆಮೇಲೆ ಹೂ ಅಂದ್ರೆ ನೀನೀಗ ಇವತ್ ಹಣ್ಣಿರ್ಲಿಲ್ಲ ಪೂಜೆಗೆ, ಪರವಾಗಿಲ್ಲ, ನೀರಿದ್ಯಾ, ನೀರೇ ಇಟ್ಟು ನಡೆಯುತ್ತೆ. ಅಂದ್ರೆ ದೇವ್ರಿಗೇನು ಭಕ್ತಿ ಬೇಕಷ್ಟೇ. ದೇವ್ರಿಗೆ ಊಟ ತಿಂಡಿ ಹೂ ಅಲಂಕಾರ ಬೇಕಾಗಿಲ್ಲ, ಭಕ್ತಿ ಪ್ರೀತಿ ಬೇಕು ಅಷ್ಟೇ. ಹಂಗಾಗಿ ಏನಿರುತ್ತೋ ಅದನ್ನ ಭಕ್ತಿಯಿಂದ ಅರ್ಪಿಸಿದ್ರೆ ಅಷ್ಟೇ ಸಾಕು ಅಂತ ಭಗವಂತ ಹೇಳ್ತಾರೆ ಮ್ಯಾಮ್. ನಮ್ಗೆ ಶ್ರದ್ಧಾ ಭಕ್ತಿ ಇರ್ಬೇಕು, ಶುದ್ಧ ಹೌದು. ಮನಸ್ಸು ಹಾ ಅಷ್ಟೇ ಭಗವಂತ ಕೇಳೋದು, ಬೇರೆ ಏನು ಕೇಳಲ್ಲ. ಆ ಶುದ್ಧ ಮನಸ್ಸು ಮತ್ತೆ ಶ್ರದ್ಧಾ ಭಕ್ತಿ ಇದ್ರೆ ಪರಮಾತ್ಮನಲ್ಲೇ ನಾವು ಒಂದಾಗ್ತೀವಿ, ಅಷ್ಟೇನೆ ಇರೋದು. ಅದಕ್ಕೆ ಹೇಗೆ ನಾವು ಅರ್ಪಿಸ್ತೀವಿ, ಅರ್ಪಣಾ ಭಾವದಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದೇ ಮುಖ್ಯವಾಗತ್ತೆ. ಇಲ್ಲಿ ನಾವು ಅದನ್ನ ಈ ಅಳಿಲು ಸೇವೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹದ್ದೇ.
ಇಲ್ಲಿ ತೋಟಕಾಚಾರ್ಯರದು ತೋರಿಸಿದ್ದಾರೆ. ಹಿಂದೆ ಒಂದ್ಸತಿ ಹೇಳಿದ್ನೋ ಏನೋ ಅನ್ಸುತ್ತೆ ಈ ಕಥೆಯನ್ನ. ಇಲ್ಲಿ ಕೊಟ್ಟಿರೋದ್ರಿಂದ ಮತ್ತೆ ಜ್ಞಾಪಿಸ್ಕೊಳ್ಳೋಣ. ಇಲ್ಲಿ ಶಂಕರಾಚಾರ್ಯರ ಎಲ್ಲ ಶಿಷ್ಯರು, ಇವರೆಲ್ಲಾನು ಶಿಷ್ಯರು. ಇದರಲ್ಲಿ ಗಿರಿ ಅಂತ ಒಬ್ರು ಇರ್ತಾರೆ. ಇವರೆಲ್ಲ ತುಂಬಾ ಬುದ್ಧಿವಂತರು, ಮಿಕ್ಕನಾದವರೆಲ್ಲ. ಈ ಗಿರಿ ಅನ್ನೋರು ಹೆಚ್ಚಾಗಿ ಗುರುಗಳ ಸೇವೆಯನ್ನ ಮಾಡೋದು, ಅವ್ರ ಬಟ್ಟೆ ಒಗೆಯೋದು, ಅವ್ರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು, ಅವರ ಇತರೆ ಸೇವಕನ ರೀತಿಯಲ್ಲಿ ಅವರು ವರ್ತಿಸ್ತಾ ಇರ್ತಾರೆ. ಹೆಚ್ಚಾಗಿ ಪಾಠಗಳನ್ನು ಕೇಳಿಸ್ಕೊಳ್ತಾ ಇರಲ್ಲ, ಆ ಕಡೆ ಹೆಚ್ಚು ಒಲವಿರಲ್ಲ. ಬೇರೆಯವರೆಲ್ಲ ತುಂಬಾ ಪಂಡಿತರು, ತುಂಬಾ ಎಲ್ಲ ಕಲ್ತ್ಕೊಂಡು ಚಕ ಚಕ ಅಂತಂದ್ಬಿಟ್ಟು ಎಲ್ಲನೂ ಪ್ರವೀಣರಾಗಿ ಹೋಗ್ಬಿಟ್ಟಿರ್ತಾರೆ. ಆದ್ರೂ ಅವನು ಶಿಷ್ಯನೇ ಅಲ್ವಾ. ಒಂದ್ಸತಿ ಏನೋ ಪ್ರವಚನ ಕೊಡ್ಬೇಕು ಅಂತ ಬಿಟ್ಟು ಶಂಕರಾಚಾರ್ಯರು ಕೂತ್ಕೊಳ್ತಾರೆ. ಆವಾಗ ಇವರು ಎಲ್ಲರೂ, ಬೇರೆ ಎಲ್ಲ ಶಿಷ್ಯರು ಇರ್ತಾರೆ. ಇವರು ಗಿರಿ ಮಾತ್ರ ಬಟ್ಟೆ ಒಗ್ಕೊಂಡು ಬರೋದಕ್ಕೆ ಹೋಗಿರ್ತಾನೆ ಗುರುಗಳದು. ಸರಿ, ಗಿರಿ ಬಂದ್ಬಿಡ್ಲಿ, ಆಮೇಲೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಗುರುಗಳು. ಆವಾಗ ಅಯ್ಯೋ, ಅವನಿಗೇನು ಹೇಳಿದ್ರು ಏನು, ಅವನಿಗೇನು ಗೊತ್ತಾಗುತ್ತಾ, ನೀವು ಹೇಳಿ ಗುರುಗಳೇ ಅಂತ. ಅದೇ ಇವ್ರಿಗೆ ಈ ಅಹಂ ಅನ್ನೋದು ಹೇಗೆ ಬಂತು? ಅಷ್ಟೊಂದು ಪಾಂಡಿತ್ಯ ಬಂದಿದ್ರೆ, ಆತ್ಮಜ್ಞಾನ ಬಂದಿದ್ರೆ ಈ ಅಹಂ ಮಾತ್ರ ಬಿಡಲ್ಲ. ಇದು ಒಂದು ಏನು ಸ್ವಲ್ಪ ಈ ಜ್ಞಾನ ಬಂದಾಗ ನನ್ ಜ್ಞಾನಿ ಅನ್ನೋ ಅಂತ ಅಹಂಕಾರವೂ ಸಹ, ಈ ಅಹಂಕಾರ ಅನ್ನೋದು ಬಣ್ಣ ಬಣ್ಣ ತಕ್ಕೊಂಡು ರೂಪಗಳನ್ನ ಬದಲಾಯಿಸ್ಕೊಂಡು ಅದು ಇದ್ದೇ ಇರುತ್ತೆ. ಅದು ಯಾವ ಹಂತದಲ್ಲಿ ಅಂದ್ರೆ ಪರಿಪೂರ್ಣತೆ ಬಂದಾಗ ಮಾತ್ರವೇ ಅಹಂಕಾರ ಅನ್ನೋದು ನಾನು ಆತ್ಮಸ್ವರೂಪಿ ಅಂತ ಅದು ಸುಮ್ಮನೆ ಆಗೋದು. ಸರಿ, ಇವ್ರಿಗೆ ಹೀಗಾಯ್ತಾ ಅಂತಂದ್ಬಿಟ್ಟು ಗುರುಗಳ ಕೃಪೆ ಅವಾಗ ಆ ಗಿರಿ ಮೇಲೆ ಹೋಗುತ್ತೆ. ಅವನು ಬರ್ತಾನೆ, ನೀರು ತಗೊಂಡು ಬಟ್ಟೆ ಎಲ್ಲ ಒಗ್ಕೊಂಡು ನೀರು ಎತ್ಕೊಂಡು ಬರ್ತಾನೆ, ತೋಟಕಾಚಾರ್ಯ ಆಗೋಗ್ತಾನೆ. ಅವಾಗ ಅಂದ್ರೆ ಒಂದು ದೊಡ್ಡ ಕಾವ್ಯವನ್ನೇ ಹೇಳ್ತಾ ಬರ್ತಾನೆ. ಅಷ್ಟು ಆತ್ಮಜ್ಞಾನದ ಕಾವ್ಯ ಅದು. ಪೂರ್ತಿ ಹೇಳ್ಕೊಂಡು ಬರ್ತಾನೆ. ಅದು ಎಷ್ಟು ಸಂತೃಪ್ತಿಯಿಂದ ಬರ್ತಾನೆ. ಹೇಳ್ತಾ ಇದ್ದಾಗ ಇವ್ರುಗಳಿಗೆಲ್ಲನು ಇದೇನು ಇವನು ಇಷ್ಟು ಪಾಂಡಿತ್ಯ ಹೆಂಗ್ ಬಂತು ಅಂತ ಇವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ಅಂದ್ರೆ ಗುರುಕೃಪೆ ಆದಾಗ ಆ ರೀತಿಯಲ್ಲಿ ಬದಲಾವಣೆ ಆಗತ್ತೆ. ಅಂದ್ರೆ ಹಾಗೆ ಪರಮಾತ್ಮನ್ಗೆ ನಿಜವಾಗ್ಲೂ ನಾವು ಭಕ್ತಿಯಿಂದ ನಾವು ಅರ್ಪಿಸಿಕೊಂಡಾಗ ಗುರು ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಆ ಭಗವಂತನ ಕೃಪೆ ಸಂಪೂರ್ಣವಾಗಿ ನಮ್ಮ ಮೇಲೆ ಉಂಟಾಗುತ್ತೆ. ಇದು ಶಂಕರಾಚಾರ್ಯರದು ಒಂದು ಇವಾಗ ಪಿಕ್ಚರ್ ಬಂದಿತ್ತು, ನೀವು ಯಾರಾದ್ರೂ ನೋಡಿದ್ರಾ? ಈಗ 2 ತಿಂಗಳ ಹಿಂದೆನೋ ಏನೋ. ಇಲ್ಲ ಮ್ಯಾಮ್, ನೋಡಿಲ್ಲ ಮ್ಯಾಮ್. ಅಂದ್ರೆ ಅವರು ಏನು ತುಂಬಾ ಎಫೆಕ್ಟಿವ್ ಆಗಿ ಏನು ಅನ್ಸ್ಲಿಲ್ಲ, ಆದ್ರೂ ಶಂಕರಾಚಾರ್ಯರದು ಅಂತ ಹೋಗಿ ನೋಡ್ಕೊಂಡ್ ಬಂದ್ವಿ. ಇನ್ ಸ್ವಲ್ಪ ಚೆನ್ನಾಗಿ ತೆಗಿಬೋದಿತ್ತು. 27ನೇ ಶ್ಲೋಕ ನೋಡೋಣ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಕುಂತಿಯ ಪುತ್ರನೇ, ನೀನು ಏನು ಮಾಡುತ್ತೀಯೋ, ನೀನು ಏನನ್ನು ತಿನ್ನುತ್ತೀಯೋ, ನೀನು ಏನನ್ನು ಮತ್ತೊಬ್ಬರಿಗೆ ಕೊಡುತ್ತೀಯೋ, ಮತ್ತು ನೀನು ಏನೇ ತಪಸ್ಸುಗಳನ್ನು ಮಾಡುತ್ತೀಯೋ ಅದನ್ನು ಎಲ್ಲ ನನಗೆ ಅರ್ಪಣೆಯಾಗಿ ಮಾಡು. ಇದು ಪದಶಃ ಅರ್ಥವನ್ನು ಸಹ ನೋಡೋಣ. ಯತ್ ಯಾವುದಾದರೂ, ಕರೋಷಿ ನೀನು ಮಾಡೋ, ಯತ್ ಯಾವುದಾದರೂ, ಅಶ್ನಾಸಿ ನೀನು ತಿನ್ನು, ಯತ್ ಯಾವುದಾದರೂ, ಜುಹೋಷಿ ಪವಿತ್ರ ಅಗ್ನಿಗೆ ಅರ್ಪಿಸಿ, ದದಾಸಿ ಉಡುಗೊರೆಯಾಗಿ ಕೊಡು. ಯತ್ ಯಾವುದಾದರೂ, ಯತ್
ಯಾವುದಾದರೂ ತಪಸ್ಯಸಿ, ನೀವು ಮಾಡುವ ತಪಸ್ಸು. ಕೌಂತೆಯ, ಕುಂತಿಯ ಮಗ ಅರ್ಜುನ, ತತ್ ಅವುಗಳನ್ನು ಕುರುಶ್ವ ಮಾಡು, ಮದ ಅರ್ಪಣಂ ನನಗೆ ಅರ್ಪಣೆ, ಇಲ್ಲಿ ಬುದ್ಧಿಯಲ್ಲಿ. ಈ ರೀತಿಯಾಗಿ ಹೇಳ್ತಾರೆ. ಏನ್ ಮಾಡಿದ್ರು ನನಗೆ ಅರ್ಪಣೆ ಮಾಡ್ಬಿಡು. ಆಗ ಅರ್ಪಣೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲವೂ ಅವನಿಗೆ ಅರ್ಪಣೆ ಆಗೋಗ್ಬಿಡುತ್ತೆ. ಆವಾಗ ನಾನು ಮಾಡುವನ ಅಲ್ಲ. ಕರ್ತ ಅಲ್ಲ, ಭೋಕ್ತ ಅಲ್ಲ, ಜ್ಞಾತ ಅಲ್ಲ. ಈ ಶ್ಲೋಕದಲ್ಲಿ ಅರ್ಪಣೆ ಅಂದರೆ ಏನು ಶ್ರೀಕೃಷ್ಣನ ಪ್ರಕಾರ. ಮಾಲಾಜಿ, ನೀವು ಹೇಳ್ತೀರಾ? ಹಾ ಮ್ಯಾಮ್. ಇಲ್ಲಿ ಅರ್ಪಣೆ ಅಂದ್ರೆ ಈಗ ಫಸ್ಟ್ ಇದು ಬರೋದು ಅಂದ್ರೆ ನಮ್ಮ ಅಹಂಕಾರನ ನಾವು ಬಿಡ್ತಾ ಇದೀವಿ ಅಲ್ಲಿ. ಇವಾಗ ನಾವು ಮಾಡಿದ ಕೆಲ್ಸನ ನಾವು ನಂದಲ್ಲ ಇನ್ನೊಬ್ರು ಮಾಡಿರೋದು ಕೃಷ್ಣಾರ್ಪಣ, ಕೃಷ್ಣನ್ಗೆ ಅರ್ಪಣೆ ಅಂತ ಹೇಳಿದಾಗ ಅಲ್ಲಿ ಫಸ್ಟ್ ನಮ್ಮ ಅಹಂಕಾರ ಹಂಗೆ ಕಮ್ಮಿ ಆಗತ್ತಲ್ಲಿ. ಜೊತೆಗೆ ಇಲ್ಲಿ ನಾವ್ ಏನೇ ಕೆಲ್ಸ ಮಾಡ್ಬೇಕಾದ್ರೂ ಕೂಡ ಇದು ದೇವರ ಕೆಲ್ಸ ಅಂತ ಮಾಡ್ಬೇಕು. ಇದು ಅವಾಗ ನಮ್ಗೆ ಒಂದು ಆ ಕೆಲ್ಸದಲ್ಲಿ ಆ ಶ್ರದ್ಧೆ ಇದು ಬರುತ್ತೆ. ಇವಾಗ ನಾವ್ ಯಾರ್ಗೆ ಆ ಈ ಬೇರೆ ಬೇರೆ ತರ ಕೆಲ್ಸಗಳು ಇರತ್ತೆ. ಕೆಲವೊಂದು ಕೆಲ್ಸಗಳು ತುಂಬಾ ಟಿಡಿಯಸ್ ಆಗೂ ಇರುತ್ತೆ. ಇವಾಗ ಯಾರಿಗೋ ಹುಷಾರಿಲ್ಲ, ಬೆಡ್ ರಿಡನ್ ಆಗಿರ್ತಾರೆ, ಅವ್ರನ್ನ ನೋಡ್ಕೊಂತಾ ಇರ್ತಾರೆ. ಸೊ ಅದು ಒಂಥರ ಈ ಕೇರ್ ಟೇಕರ್ಸ್ಗುನು ಅದೊಂಥರ ಇದು ಏನ್ ಹೇಳ್ಬೋದು, ಒಂಥರ ತುಂಬಾ ಯಾರೋ ಒಬ್ರು ನರಳೋದನ್ನ ನೋಡೋದು ಕಷ್ಟನೇ ಅಲ್ವಾ. ಇವ್ರಿಗ್ ನಾವ್ ಮಾಡ್ಬೇಕಾ ಅಂತ ಹೇಳೋ ಬದ್ಲು ಇದು ದೇವ್ರ ಕೆಲ್ಸ ಅಂತ ಅನ್ಕೊಂಡು ಕೆಲವರು ಸಂತೋಷವಾಗಿ ಮಾಡ್ತಾರೆ, ಕೆಲವರು ತುಂಬಾ ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಮಾಡ್ತಾರೆ. ಸೊ ಅವಾಗ ಇದು ದೇವ್ರ ಕೆಲ್ಸ, ಇದು ನಂಗೆ ಇವಾಗ ದೇವ್ರ ಈ ಕೆಲ್ಸ ಕೊಟ್ಟಿದ್ದಾನೆ, ನಾನು ಇದನ್ನ ಮಾಡ್ಬೇಕು ಅಂತ ಮಾಡಿದಾಗ ಆ ನಮ್ಗೆ ಆ ದುಃಖನೂ ಆಗೋದಿಲ್ಲ. ಆ ಒಂದು ನಂದಲ್ಲ ಅನ್ನೋದೊಂದು ಇರತ್ತಲ್ವಾ. ನನ್ಗೆ ಈ ಕೆಲ್ಸ ವಹಿಸಿದಾನೆ ದೇವ್ರು, ಅದನ್ನ ಮಾಡ್ತಾ ಇದೀನಿ ಅಷ್ಟೇ. ಇದ್ರಲ್ಲಿ ನಂದು ಆ ಈಗೋನ ಬಿಟ್ಟು ನಿಂತಾಗ ನಾವ್ ಯಾವ್ದೇ ಕೆಲ್ಸನಾಗ್ಲಿ ಅದೊಂದು ಶ್ರದ್ಧೆಯಿಂದ ದೇವ್ರ ಕೆಲ್ಸ ಅಂತ ಮಾಡಿದಾಗ ಅದು ಅದು ಒಂದು ರೈಟ್ ವೇ ಆಫ್ ಯಾವ್ದೇ ಕೆಲ್ಸ ಮಾಡೋದಕ್ಕೆ ಒಂದು ಕರೆಕ್ಟ್ ಆದ ವೇ ಅಂತ ಅನ್ಸುತ್ತೆ. ಸೊ ನಾವ್ ಮಾಡೋದ್ ಎಲ್ಲ ಅದೊಂದೇ ಅಲ್ಲ, ನಾವು ತಿನ್ನೋದಿರ್ಬೋದು ಅಥವಾ ಮತ್ತೊಬ್ರಿಗೆ ಕೊಡೋದಿರ್ಬೋದು. ಅಯ್ಯೋ ಇವ್ರಿಗೆ ಕೊಡ್ಬೇಕಾ ಅಂತ ಕೊಡೋದಕ್ಕೂನುವೆ ದೇವ್ರು ನನಗೆ ಕೊಡು ಅಂತ ಇವ್ರನ್ನ ಕಳ್ಸಿದಾನೆ ಅಂತ ಕೊಟ್ಟಾಗ ಅದಕ್ಕೆ ಫಲ ಜಾಸ್ತಿ ಇರುತ್ತೆ. ಫಲಾಪೇಕ್ಷೆಯಿಂದ ಮಾಡ್ಬೇಕಂತಲ್ಲ, ಬಟ್ ಆ ಏನ್ ಹೇಳ್ತಾರೆ ಪರ್ಪಸ್ ಸಾಲ್ವ್ ಆಗತ್ತೆ. ಮತ್ ಏನೇ ಕೆಲ್ಸ ಮಾಡ್ಬೇಕಾದ್ರೂ ಇವಾಗ ಇಲ್ಲಿ ಏನೇ ತಪಸ್ಸುಗಳು ಮಾಡುತ್ತೀಯೋ, ತಪಸ್ಸು ಅಂತಂದ್ರೆ ನಾವೇನ್ ನಿಜವಾಗಿ ತಪಸ್ಸು ಮಾಡ್ಬೇಕಾಗಿಲ್ಲ. ಆದ್ರೆ ಕೆಲವೊಂದು ಕೆಲ್ಸಗಳು ತುಂಬಾ ಕ್ಲಿಷ್ಟವಾಗಿರುತ್ತೆ. ಅದು ತುಂಬಾ ದಿನ ದಿನ ಅದು ಪ್ರಯತ್ನ ಪಡ್ತಾ ಇರ್ತೀವಿ, ಅದು ಒಳ್ಳೆ ತಪಸ್ ತರಾನೇ ಇರುತ್ತೆ ಅದು. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಎಲ್ಲದನ್ನು ನಾವು ಕೃಷ್ಣಾರ್ಪಣ ಅಂತ ಮಾಡಿದಾಗ ನಮ್ಮ ಒಂದು ಆತ್ಮನು ಒಂದು ಎಲಿವೇಶನ್ ಅಂತ ಹೇಳ್ತಾರಲ್ಲ, ಎಲಿವೇಶನ್, ಆ ತರ ನಮ್ಮ ಆತ್ಮನು ಒಂದು ಪರಮಾತ್ಮನ ಹತ್ರಕ್ಕೆ ಆಗೋ ಒಂದೊಂದೇ ಹೆಜ್ಜೆ ಹತ್ರ ಬರುತ್ತೆ. ಹತ್ರ ಹೋಗ್ತೇವೆ. ಇನ್ನೇನಾದ್ರೂ ಹೇಳೋದಿದ್ಯಾ? ಇನ್ನೇನಿಲ್ಲ ಮ್ಯಾಮ್, ಅಷ್ಟೇ. ಅದು ಬಹಳ ಒಂಥರ ಹೇಗೆ ಎಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ನೀವು ಹೇಳಿದ್ರಲ್ಲಿ ನನಗೆ ಒಂದು ಕತೆ ಜ್ಞಾಪಕ ಬಂತು. ಹೇಗೆ ಒಬ್ಬೊಬ್ಬರ
ತಲೆಯಲ್ಲಿ ಒಂದೊಂದು ರೀತಿಯಲ್ಲಿ ಒಂದೇ ಕೆಲಸವನ್ನು ಮಾಡೋದು, ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಗೆ ತೆಗೆದುಕೊಳ್ತಾರೆ ಅಂತಂದ್ಬಿಟ್ಟು. ಒಂದು ಕಡೆ ಕಲ್ಲು ಹೊಡಿತಾ ಇದ್ರಂತೆ 3 ಜನ. ಒಬ್ಬ ಕಲ್ಲು ಹೊಡಿತಾ ಇರ್ತಾನೆ, ತುಂಬ ಸುಸ್ತಾಗೋಗ್ಬಿಟ್ಟಿರ್ತಾನೆ, ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಒಬ್ಬರು ಮಾತಾಡಿಸ್ತಾರೆ, ಏನಪ್ಪ ಇದು ಅಂತಂದ್ಬಿಟ್ಟು. ಅಯ್ಯೋ, ನಾನು ಈ ಬಿಸಿಲಲ್ಲಿ ಈ ಕಲ್ಲು ಹೊಡಿತಾ ಇದ್ದೀನಿ, ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಏನು ಮಾಡೋದು, ಹೊಟ್ಟೆಪಾಡು, ನಾನು ಮಾಡಬೇಕಾಗಿದೆ ಅಂತಂದ್ಬಿಟ್ಟು ದುಃಖ ಪಟ್ಕೊಂಡು ಈ ಕಲ್ಲು ಹೊಡಿಬೇಕಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾನೆ. ಸರಿ, ಇನ್ನೊಬ್ಬನ ಹತ್ರ ಹೋಗ್ತಾರೆ. ಅವನು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸಂತೋಷವಾಗಿರ್ತಾನೆ. ಏನಪ್ಪ ಅಂತ ಯೋಗಕ್ಷೇಮ ವಿಚಾರಿಸ್ತಾರೆ. ಆವಾಗ, ನಾನು ಈ ಕಲ್ಲು ಹೊಡಿತಾ ಇದ್ದೀನಿ, ನನಗೆ ಮನೇಲಿ ಹೆಂಡತಿ ಮಕ್ಕಳು ಇದ್ದಾರೆ, ಅದಕ್ಕೋಸ್ಕರ ನನಗೆ ಜೀವನ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಕಲ್ಲು ಹೊಡೆದು ಅದರಲ್ಲಿ ಬಂದಿದ್ದನ್ನು ತಗೊಂಡು ಹೋಗಿ ನಮ್ಮ ಕುಟುಂಬ ಪೂರ್ತಿ ನಾವು ಜೀವನವನ್ನು ಮಾಡ್ತೀವಿ ಅಂತಂದ್ಬಿಟ್ಟು ಸಂತೋಷವಾಗಿ ಹೇಳ್ತಾರೆ. ಅಲ್ಲಿ 3ನೇವನ ಹತ್ರ ಬರ್ತಾನೆ. 3ನೇವನ್ನ ವಿಚಾರಿಸ್ತಾನೆ. ಅವನು ತುಂಬ ಏನು ಖುಷಿಯಾಗಿದ್ದಾನೆ. ಆಮೇಲೆ, ಏನಪ್ಪ ಸಮಾಚಾರ ಅಂತ ಕೇಳಿದ ತಕ್ಷಣ, ನೋಡಿ ಸ್ವಾಮಿ, ನಾನು ಈ ಕಲ್ಲು ಹೊಡಿತಾ ಇದ್ದೀನಿ ಅಂತ. ಹೊಡಿತಾ ಇದ್ದೆ, ಏನಕ್ಕೆ ಹೊಡಿತಾ ಇದ್ದೀನಿ ಗೊತ್ತಾ, ನಾನು ಇಲ್ಲಿ ದೇವಸ್ಥಾನ ಬರ್ತಾ ಇದೆ, ಈ ದೇವಸ್ಥಾನಕ್ಕೆ ಈ ಕಲ್ಲನ್ನ ಉಪಯೋಗಿಸ್ತಾರೆ. ಏನಕ್ಕೆ, ಇಲ್ಲಿ ಆ ಮೆಟ್ಲುಗಳಿಗೆ ಈ ಕಲ್ಲನ್ನ ಉಪಯೋಗಿಸ್ತಾರೆ. ಹೌದಪ್ಪ ಅಂತಂದ್ರೆ, ನೋಡಿ ಎಷ್ಟು ಜನ ದೇವರ ದರ್ಶನಕ್ಕೆ ಬರೋರೆಲ್ಲ, ಯಾರ್ಥಾರ್ಥಿಗಳು ಎಲ್ಲರೂ ಬರ್ತಾರೆ, ಹತ್ತುತ್ತಾರೆ, ಇಳಿತಾರೆ. ಈ ಕಲ್ಲು ಈ ದೇವಸ್ಥಾನದ ಒಂದು ಮೆಟ್ಲಾಗಿ ಉಪಯೋಗಿಸುತ್ತೆ. ಎಷ್ಟು ಪುಣ್ಯ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಅವನು ಬಹಳ ಸಂತೋಷವಾಗಿ ಮಾಡ್ತಾನೆ. ಹಾಗೆ 3 ಜನನೂ ಸಹ 3 ರೀತಿಯಲ್ಲಿ ಒಂದೇ ಕೆಲಸವನ್ನ ತೆಗೆದುಕೊಳ್ತಾರೆ. ಹಾಗೆ ಕೆಲಸ ಒಂದೇ, ಆದರೆ ಭಾವನೆ ಬೇರೆ ಬೇರೆ. ಹಾಗೆ ಅದು ಎಷ್ಟು ನಾನು ದೇವ್ರಿಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವನಿಗೆ ಎಷ್ಟು ಉತ್ಸಾಹ ಇದೆ. ಹಾಗೆ ನಾವು ಅಷ್ಟೇ, ದೇವರಿಗೆ ಅಂತ ಪ್ರಸಾದ ಮಾಡಿದಾಗ ಹೇಗೆ ಮಾಡ್ತೀವಿ, ಮಡಿಲ್ ಮಾಡ್ತೀವಿ, ಮತ್ತೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ. ಸ್ವಲ್ಪ ನಮಗೆ ಮಾಡ್ಕೊಳ್ಳೋದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಲ್ವಾ. ಹಾಗೆ ನೋಡಿ, ಇಲ್ಲಿ ತೋರಿಸಿದ್ದಾರೆ. ಆಕೆ ಆ ಒಂದು ಇದನ್ನ, ಆ ಸ್ಕಿಲ್ ಬೆಳೆಸ್ಕೊಳ್ಬೇಕು ಅಂದ್ರೆ ಆ ತಪಸ್ಸೆ ಅಲ್ವಾ. ಅಷ್ಟು ರೀತಿಯಲ್ಲಿ ಆ ಡ್ಯಾನ್ಸ್ ಮಾಡಬೇಕು. ಎಷ್ಟು 6 ಗಡಿಗೆಗಳು ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಅವಳು ಎಷ್ಟು ತಪಸ್ ಮಾಡಿರ್ತಾಳೆ. ಅದು ತಪಸ್ಸೆ ಅಲ್ವಾ. ನೀವು ಓದಿರ್ತೀರ, ಅದು ತಪಸ್ಸಲ್ವಾ. ಮನೆಯಲ್ಲಿ ಪೂರ್ತಿ ನಿಮ್ಮ ಜೀವನ ಪೂರ್ತಿ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತೀರ, ಅದು ಎಷ್ಟು ನಿಸ್ವಾರ್ಥವಾಗಿ ಮಾಡ್ತೀರ, ಅದು ತಪಸ್ಸಲ್ವಾ. ಅವೆಲ್ಲ ತಪಸ್ಸೆ. ಅದೆಲ್ಲ ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಮಾಡಿದ್ರೆ ಅದು ಖಂಡಿತವಾಗ್ಲೂ ಭಗವಂತನಿಗೆ ಸೇರುತ್ತೆ. ಇಲ್ಲ, ಅಯ್ಯೋ ನನಗೆ ಯಾಕಪ್ಪ ಇದು ಅಂತ ನಾನು ಅಡುಗೆ ಮಾಡಿದ್ರೆ, ನಾನು ಅಡುಗೆ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅದ್ರ ರುಚಿಯಾಗೂ ಇರಲ್ಲ, ಮತ್ತೆ ತಿಂದವರು ಉದ್ಧಾರವೂ ಆಗಲ್ಲ, ಮತ್ತೆ ನಾವು ನರಳ್ತೀವಿ. ಆ ರೀತಿಯಲ್ಲಿ ನಾವು ಅದಕ್ಕೆ ಮನಸ್ಸು ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಸಹ ಅರ್ಪಣಾ ಭಾವನೆಯಲ್ಲಿ ಮಾಡಿದಾಗ ಅದು ಉತ್ಕೃಷ್ಟವಾದಂತಹ ಪರಿಣಾಮಗಳನ್ನ ಕೊಡುತ್ತೆ. ಸರಿ ಉಷಾಜಿ, ರತ್ನಾಜಿ, ನೀವು ಏನು ಹಂಚಿಕೊಳ್ತೀರಾ ಹೇಳಿ. ಕಲ್ಲು ಹೊಡೆಯೋರ ಕತೆ ಹೇಳೋಣ ನಿಮ್ ಅಂದ್ಬಿಟ್ಟು ಇಷ್ಟ ಆಯ್ತು ನಂಗೆ. ನಿಮ್ ಸ್ಟೋರಿಯಲ್ಲೇ ಎಲ್ಲ ಕವರ್ ಆಗ್ಬಿಟ್ಟಿತ್ತು, ಹೇಳಕ್ ಇನ್ನೇನು ಉಳಿದಿಲ್ಲ. ಒಂಥರ ಸಮರ್ಪಣಾ ಭಾವ ಮಾಡೋದೆಲ್ಲ ಒಂದು ಅರ್ಪಿಸೋದು ಅಂತ ಅಷ್ಟೇ, ಅಹಂಕಾರ ಇಲ್ಲದಂತೆ ಪರಿಶುದ್ಧ ಮನಸ್ಸದಿಂದ. ನೀವು ಮಾಲಾಜಿ ಇಬ್ರು ಹೇಳ್ಬಿಟ್ಟಿದ್ದೀರಾ ಮ್ಯಾಮ್. ಏನ್ ಗೊತ್ತಾ ಮ್ಯಾಮ್, ಯಾವ್ದೋ ವಿಷಯ ಆಗ್ಲಿ ಒಂದು ಸ್ಟೋರಿ ಮೂಲಕ ಹೇಳ್ಬಿಟ್ರಂತೂ
ಚೆನ್ನಾಗ್ ಮನದಟ್ಟ ಆಗ್ಬಿಡುತ್ತೆ. ಸ್ಟೋರಿ ಅಂದ ತಕ್ಷಣ ನಾವು ಚಿಕ್ಕವ್ರು ಆಗೋಗ್ಬಿಡ್ತೀವಿ. ಅದೇ 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 ಅವ್ ಯಾವಾಗೂ ಕಿವಿ ನಿಂತ್ಕೊಳ್ಳುತ್ತೆ ಕೇಳಕ್ಕೆ. ಈ ಇದರಲ್ಲಿ ಆಧ್ಯಾತ್ಮದಲ್ಲಿ ಎಲ್ಲ ಸಣ್ಣ ಸಣ್ಣ ಸ್ಟೋರಿಗಳೇ, ಅದ್ರಲ್ಲಿ ಎಷ್ಟು ಹೌದು ಹೌದು. ಆಧ್ಯಾತ್ಮ ಅಡಗಿರುತ್ತೆ ಗೊತ್ತಾ. ಹ್ಮ್ ಓ ಇದೇನ ಬರೀ ಕಲ್ಲು ಹೊಡಿಯೋರ್ದ ಅಂತಂದ್ಬಿಟ್ಟು ಅನ್ಕೊಳ್ತೀವಿ, ಆದ್ರೆ ಎಷ್ಟೊಂದು ನಮ್ಮ ಮನಸ್ಸಿಗೆ ಆಳವಾಗಿ ನಾಟುತ್ತೆ ಅಲ್ವಾ. ಹಾಗೆ ಒಂದ್ಸರ್ತಿ ಬೇಕಾದ್ರೆ 10 ಜನ ಶಿಷ್ಯರದ್ದು ಕತೆ ಹೇಳ್ತೀನಿ ಸಂದರ್ಭ ಬಂದಾಗ. ಅದೆಲ್ಲ ನಾವು ಓದಿರೋದೆ. ನಮಗೆ ಸ್ಕೂಲಲ್ಲಿ 2 ಟೈಮ್ಸ್ ಇತ್ತು. ಅಂದ್ರೆ ಮಿಡ್ಲ್ ಸ್ಕೂಲಲ್ಲೂ ಆ ಕತೆ ಇತ್ತು, ಹೈಸ್ಕೂಲಲ್ಲೂ ಆ ಕತೆ ಇತ್ತು. ಇಲ್ಲಿ ಇವಾಗ ಆಧ್ಯಾತ್ಮಕ್ಕೆ ಬಂದ್ರೆ ಮತ್ತೆ ಅದೇ ಕತೆ ಇದೆ. ಅವಾಗ ಗೊತ್ತಿರ್ಲಿಲ್ಲ ಅದೇನು 11 ಜನ ಬುದ್ಧಿವಂತರು ಅಂತ ಹಾಗಿತ್ತು. ಇಲ್ಲಿ 10 ಜನದ್ದು ಅದೇ ಕತೆ ಹೇಳ್ತಾರೆ. ಸಂದರ್ಭ ಬಂದಾಗ ಅದನ್ನು ಹೇಳ್ತೀನಿ. ಎಷ್ಟು ಸಿಂಪಲ್ ಅದು. ನಾವು ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಎಷ್ಟು ಚಿಕ್ಕ ಇದಲ್ವಾ ಇರೋದು. ಅದನ್ನೇ ಇಷ್ಟು ಆಧ್ಯಾತ್ಮದಲ್ಲಿ ಎಷ್ಟೊಂದು ಅದರಲ್ಲಿ ಆಳ ಇದೆ. ಹಾಗೆ ಸಣ್ಣ ಸಣ್ಣದೇ ಹೇಳ್ತಾರೆ, ಬಹಳ ಅರ್ಥಗರ್ಭಿತವಾಗಿ ಇರುತ್ತೆ. ಈ ರೀತಿಯಲ್ಲಿ ನಾವು ಏನೇ ಮಾಡಲಿ, ಒಂದು ಮನೆಯಲ್ಲಿ ಕೆಲಸ ಮಾಡಲಿ, ಹೊರಗಡೆ ಉದ್ಯೋಗದಲ್ಲಿ ಇರಲಿ, ನಾವು ಏನಾದರೂ ಕಲಿಯೋದೇ ಆಗಲಿ, ಒಂದು ಸಂಗೀತ ಕಲೀಲಿ, ಡಾನ್ಸ್ ಕಲೀಲಿ, ಅದನ್ನೆಲ್ಲ ನಾವು ಭಗವಂತನಿಗೆ ಅರ್ಪಣೆ ಮಾಡೋ ರೀತಿಯಲ್ಲಿ ಮಾಡಿದಾಗ ಅದು ಭಾಳ ಚೆನ್ನಾಗಿ ಆಗತ್ತೆ. ನೀವೆಲ್ಲ ಉತ್ತಮವಾದ ಕೆಲಸವನ್ನೇ ಮಾಡ್ತಾ ಇರೋದು, ನೀವೆಲ್ಲ ಟೀಚರ್ಗಳು. ಅದು ಸಾಮಾನ್ಯವಾದಂತಹದ್ದಲ್ಲ, ಬೇರೆ ಶಿಲ್ಪಿಗಳನ್ನ ನೀವು ತಯಾರು ಮಾಡ್ತಾ ಇರೋದು. ಅದನ್ನ ಖಂಡಿತವಾಗಿಗೂ ನೀವು ಆ ಒಂದು ಭಾವ ಇಲ್ಲ ಅಂತಂದ್ರೆ ಆ ಮಕ್ಕಳು ತಯಾರಾಗಲ್ಲ ಸರಿಯಾಗಿ. ಒಳ್ಳೆ ಉದ್ಯೋಗ ಸಿಕ್ಕಿದೆ, ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ, ನೀವು ಅದನ್ನು ಉಪಯೋಗಿಸ್ಕೊಂಡು ಮೇಲೆ ಮೇಲೆ ನಿಮ್ಮನ್ನ ನೀವೇ ಮೇಲಕ್ಕೆ ಎತ್ಕೊಳ್ಬೋದು. ಬೇರೆ ಏನಾದರೂ ಇದೆಯಾ? ಇವತ್ತು ಚಾಂಟಿಂಗ್ ಏನೂ ಇಲ್ಲ. ಮತ್ತೆ 2 ಶ್ಲೋಕಗಳು ಮುಗೀತು. ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ನಾವು ಲಾಸ್ಟಲ್ಲಿ ರಿವಿಷನ್ ಮಾಡೋಣ. ಇದೆಲ್ಲ ಚಾಂಟಿಂಗ್ ಪೂರ್ತಿಯಾಗಿ ಕಲಿಬೇಕು. ಪ್ರತಿಯೊಂದು ಪಾಯಿಂಟು ಎಲ್ಲ ನೋಡ್ಬಿಟ್ಟು ಕರೆಕ್ಷನ್ ಮಾಡಿ. ಈಗ ಸುಮ್ಮನೆ ಚಾಂಟಿಂಗ್ ಅಷ್ಟಾಗಿ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ. ಆಯ್ತು ಅಂದ್ರೆ ಮುಗಿಸೋಣ. ಹಾ ಮ್ಯಾಮ್. ಓಕೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.